ಈ ಗಡಿಯಾರಕ್ಕೆ ಅಣೆಕಟ್ಟು ಕಟ್ಟಕ್ಕೆ ಯಾರಿಗೂ ಬರಲ್ವಾ? ಏನೋ ಗಡಿಯಾರಕ್ಕೆ ಅಣೆಕಟ್ಟ? ಏನೇ ಹೇಳ್ತಿದ್ಯಾ ನೀನು? ಮತ್ತಿನ್ನೇನಕ್ಕ, ಎಷ್ಟು ಫಾಸ್ಟ್ ಆಗಿ ಒಂದು ಚೂರು ಕೇರ್ ಇಲ್ಲದೆ ಓಡ್ತಿದೆ ನೋಡು. ಮೊನ್ನೆ ತಾನೇ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದೆ ಅಂತ, ಆಗಲೇ ದಸರಾ ಬಂದ್ಬಿಟ್ಟಿದೆ. ಎಷ್ಟು ಬೇಗ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಮದುವೆ ಆದಮೇಲೆ ನನ್ನ ಪರಿಸ್ಥಿತಿ ಹೀಗಾಗ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ವಿಕ್ಕಿ ಅವರಿಂದ ನಾನು ಇಷ್ಟು ದಿನ ದೂರ ಇರ್ತೀನಿ ಅಂತ ನಾನು ಯಾವತ್ತೂ ಊಹೆ ಮಾಡಿರಲಿಲ್ಲ. ನಮ್ಮನ್ನು ಒಂದು ಮಾಡೋದಕ್ಕೆ ನೀವೆಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದೀರಾ. ಈಗ ನಾನು ಅದನ್ನೆಲ್ಲ ಕೈಯಾರೆ ಹಾಳು ಮಾಡ್ಕೊತಿದ್ದೀನಲ್ಲ ಅಂತ ಬೇಜಾರು. ಹಲೋ ಅಕ್ಕ, ಲೇ ಅಕ್ಕ, ಎಲ್ಲೇ ಕಳ್ದೋದೆ? ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಕೈಯಲ್ಲಿರೋದು ಗೊಂಬೆ, ಅದಕ್ಕೆ ಮಾತು ಬರಲ್ಲ. ನೀನೇ ಗೊಂಬೆ ಥರ ಆಗೋಗ್ಬಿಟ್ಟೆ. ಏನೂ ಇಲ್ಲ ಕಣೆ. ಮತ್ತು ನಾನೇನಂದೆ ಹೇಳು? ಹಾಂ, ಅದೇ ಎಷ್ಟು ಬೇಗ ಟೈಮ್ ಪಾಸ್ ಆಗ್ತಿದೆ ಅಂತ ತಾನೇ ನೀನು ಹೇಳಿದ್ದು. ಆದರೆ ನನಗಾಗ ಅನ್ನಿಸ್ತಾ ಇಲ್ಲ ಅಮ್ಮ. ಈ ಕೊರೋನಾ ಬಂದಿರೋದ್ರಿಂದ ಜೀವನ ನಿಂತಲ್ಲೇ ನಿಂತುಬಿಟ್ಟಿದೆ ಅನ್ನಿಸ್ತಿದೆ. ಹೋದ ವರ್ಷ ಕಳೆದಷ್ಟು ಸ್ಪೀಡಾಗಿ ಈ ವರ್ಷ ಕಳೆದಿಲ್ಲ. ಹಲೋ, ನಾವು ಟಾಪಿಕ್ ಚೇಂಜ್ ಮಾಡೋದು ಬೇಡ. ನೀನು ಇಲ್ಲಿಗೆ ಬಂದಾಗಿಂದ ಡಲ್ ಆಗೇ ಇದೆಯಾ? ಮಾತುಕತೆನೇ ಕಮ್ಮಿ ಆಗೋಗಿದೆ. ಯಾಕೆ ಹಾಗೆ ಅನ್ಕೊಳ್ತೀಯಾ? ನಾನು ಸ್ವಲ್ಪ ಮಾತು ಕಡಿಮೆನೇ ಅಲ್ವಾ ಆಡೋದು. ಮುಂಚೆನೂ ನೀನು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಆದ್ರೂ ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ಸ್ಮೈಲ್ ಇರೋದು. ಆದ್ರೆ ಇವಾಗ ಅದನ್ನು ಯಾರೋ ಹೈಜಾಕ್ ಮಾಡಿದ್ದಾರೆ ಅನಿಸ್ತಿದೆ. ಏನು ನಿನ್ನ ಪ್ರಾಬ್ಲಮ್ಮು? ಹಾಗೆಲ್ಲ ಏನೂ ಇಲ್ಲ ಅಮ್ಮು, ನಾನು ಆರಾಮಾಗೇ ಇದ್ದೀನಿ. ಮದುವೆ ಆದಮೇಲೆ ಮೊದಲಿನ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ನಿನಗೂ ಅದು ಮದುವೆ ಆದಮೇಲೆ ಗೊತ್ತಾಗುತ್ತೆ. ನೀನು ಬದಲಾಗೇ ಆಗ್ತೀಯ. ಅಯ್ಯೋ ಹೋಗಕ್ಕ, ಮಾತೇ ನಮ್ಮ ಆಸ್ತಿ, ಅದೇ ನಮ್ಮ ಬಂಡವಾಳ. ನಿನ್ನ ಥರ ಸಪ್ಪೆ ಮುಖ ಹಾಕ್ಕೊಂಡು ನಮ್ಮ ಐಡೆಂಟಿಟಿನೇ ನಾವು ಕಳ್ಕೊಂಡು ಬದುಕಬೇಕು ಅನ್ನೋದಾದರೆ ನನಗೆ ಮದುವೆನೇ ಬೇಕಾಗಿಲ್ಲ. ಅಮ್ಮೋ, ಇನ್ನೂ ರೆಡಿ ಆಗಿಲ್ವೇನೆ? ಆಫೀಸಲ್ಲಿ ಪೂಜೆ ಇದೆ ಅಂತ ಹೇಳಿದ್ದೆ. ಯೋ, ನೆನ್ಪಿದೆ ಕಡೆ ಪರಿ. ಬಿಟ್ರೆ ಮೆದ್ಲಿಗೆ ಕೈ ಹಾಕಿ ಹರ್ದಾಕ್ಬಿಡ್ತಾಳೆ. ಇನ್ನು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದಿದ್ರೆ ಇವಳಿಗೆ ಗ್ಯಾರಂಟಿ ಗೊತ್ತಾಗಿರೋದು ಏನೋ ಸರಿ ಇಲ್ಲ ಅಂತ. ಎಲ್ಲರ ಥರ ಅಮ್ಮನ ಯಾಮರ್ಸೋದಕ್ಕಾಗಲ್ಲ. ಅದು ಅಲ್ಲದೆ ಅವಳು ನನ್ನನ್ನು ತುಂಬಾ ಅರ್ಥ ಮಾಡ್ಕೊಂಡಿದ್ದಾಳೆ. ಸದ್ಯ ಅಮ್ಮ ಕರೆದ್ಲು. ಅವ್ರಿಗೆ ಗೊತ್ತಾಗ್ಲ ಅಂದ್ರೇನು? ನನಗೆ ಗೊತ್ತಾಗಿದ್ಯಲ್ಲ ಅದಕ್ಕೆ. ನನ್ನ ಮನಸ್ಸೆಲ್ಲ ಬೇಸಿಗೆ ಕಾಲದಲ್ಲಿ ಮಳೆ ಬಂದಾಗಿದೆ ಪರಿಸ್ಥಿತಿ. ಏನ್ ನಡೆಸ್ತಾ ಇದೀಯಾ? ನಾನಾ? ಏನು? ಪಾಪಚ್ಚಿ, ನಿಮ್ಗೇನು ಗೊತ್ತೇ ಇಲ್ಲ. ಎಷ್ಟು ಚೆನ್ನಾಗಿ ಪೆದ್ದನ್ ಕೆಳಗೆ ಏನು ಅಂತ ಕೇಳ್ತಾ ಇದೆಯಾ ನೋಡು. ಕಣ್ಮುಚ್ಕೊಂಡು ಹಾಲು ಕುಡಿಯೋ ಬೆಕ್ಕಿನ ತರ ಆಡ್ಬೇಡ. ನಿನಗ್ ಲೋಕ ಕಾಣಿಸ್ತಾ ಇದ್ರು ಲೋಕಕ್ಕೆ ನೀನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಅದನ್ನ ನಾನು ಕೇಳ್ತೀನಿ. ನಿನ್ಗೆ ಯಾಕೆ ನಮ್ಮ ಡೌಟ್ಸ್? ನಿನ್ ಬಿಹೇವಿಯರ್ ಚೇಂಜ್ ಆಗಿದೆ. ನನ್ನ ಬಿಹೇವಿಯರ್ ಇಲ್ವಲ್ಲ, ನಾನಾಗಿದ್ದೇನೆ. ಎಲ್ಲೋ ನಿನ್ ಭ್ರಮೆ. ನಾನು ಕೆಲವರಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀನ್ ನಾರ್ಮಲ್ ನಡ್ಕೊಂಡು ಓಡಾಡ್ತಾ ಇಲ್ಲ. ಮತ್ತೆ ಓಡಾಡ್ತಾನೆ ಇರ್ತೀಯ, ಯಾವಾಗ್ಲೂ ಏನೋ ಬಿಸಿ ಅನ್ನೋ ತರ ಆಡ್ತಾ ಇರ್ತೀಯ. ನಿನ್ ಕಾಲ್ ಈಗ ನೆಲದ ಮೇಲೇನೆ ಇಲ್ಲ. ಕಾಲು ನೆಲದ ಮೇಲೆ ಇಲ್ಲ ಅಂದ್ರೆ ನಾನು ಬಿದ್ದು ಹೋಗ್ತೇನೆ. ಅದೇ ಬಿಟ್ಟೋಗಿರ್ಬೋದಾ ಅಂತಾನೇ ಡೌಟ್. ನಿನ್ನ ಪುಟ್ಟ ತಲೆಯಲ್ಲಿ ಯಾವಾಗ್ಲೂ ಡೌಟ್ಸ್ ಇದ್ದೇ ಇರುತ್ತೆ. ಆದಿ ಆರ್ಗ್ಯಾನಿಕ್ಸ್ ಈಗ ಆರ್ಗ್ಯಾನಿಕ್ ಪ್ಯಾಚ್ ಮಾಡ್ತಿರೋ ವಿಷಯ ನಿನಗೆ ಗೊತ್ತಿದೆ ಅಲ್ವಾ? ಹಾ, ಹೇಳಿದ್ಯಾ? ನಾನೀಗ ಅದೇ ಕೆಲಸದಲ್ಲಿ ಸ್ವಲ್ಪ ಬಿಸಿ ಇದ್ದೀನಿ. ವಿಜಯದಶಮಿ ದಿನ ಅದ್ರ ಲಾಂಚ್ ಅಂತ ಹೇಳಿದೆ ಅಲ್ವಾ? ಎಲ್ಲಾ ಟೈಮ್ ಸರಿಯಾಗಿ ಆಗೋ ಹಾಗೆ ನೋಡ್ಕೋಬೇಕು ತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಮ್ ಕಿವಿ ಮೇಲೆ ಪೂರ್ತಿ ಲಾಲ್ ಬಾಗಿರೋ ತರ ಕಾಣಿಸ್ತಾ ಇದೆ. ಬಿಸಿ ಇರೋದ್ರ ಬಗ್ಗೆ ಏನು ಜಸ್ಟಿಫಿಕೇಶನ್ ಕೊಟ್ಟೆ, ಆದ್ರೆ ಅದಕ್ಕೂ ಇನ್ನೂ ನಡ್ದಿರೋದ್ರ ಬಗ್ಗೆ ಏನ್ ಹೇಳ್ತೀಯಪ್ಪ? ಅದಕ್ಕೂ ಏನ್ ನಡೀತು? ನನಗೆ ಮೂವಿ ಸಾಂಗ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ಲಿಲ್ಲ.
ಈಗ ಸ್ಟೆಪ್ ಇಳ್ಕೊಂಡ್ ಬರುವಾಗ ಸಾಂಗ್ಸ್ ಎಲ್ಲ ಗುಣಗ್ತಾ ಇದೆಯಾ? ನೀನು ನನ್ನ ಹತ್ರ ರೆಡ್ ಆಗಿ ಸಿಕ್ಕಾಕೊಂಡಿದ್ಯಾ, ಇದಕ್ಕೇನ್ ಹೇಳ್ತೀಯಾ? ನಾನು ಅಮ್ಮನ ಪ್ರೀತಿಸ್ತಾ ಇರೋ ವಿಷಯ ನಿನ್ಗೂ ಮೊದಲೇ ಗೊತ್ತು ಅಂತ ನನಗೂ ಗೊತ್ತು. ಆದ್ರೆ ನಾವಿಬ್ರು ಸ್ವಲ್ಪ ಟೈಮ್ ಒಟ್ಟಿಗೆ ನಮ್ಮ ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೊಳ್ಳೋ ತನಕ ಈ ವಿಷಯನ ಯಾರಿಗೂ ಹೇಳಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಎಲ್ ಕಂಡೋದ್ರಿ? ಏನಿಲ್ಲಪ್ಪ, ಅದು ನಾನು ಸಾಂಗ್ ಹೇಳ್ತಿದ್ದು ಟೆನ್ಷನ್ಗೆ ಅಂತ ಹೇಳೋದಕ್ಕೆ ಹೊರಟಿದೆ. ಅದಕ್ಕೂ ಟೆನ್ಷನ್ ಕಾರಣನ? ತಮಗೆ ಕಾಮಿಡಿ ಅಂತ ಅನಿಸ್ತಾ ಇಲ್ವಾ? ಇಲ್ಲ ಅದ್ಯಾ, ನಿಜ. ಇನ್ಫ್ಯಾಕ್ಟ್ ಸೇವಾ ಬ್ಯಾಟಿಂಗ್ ಮಾಡುವಾಗ ಓಲ್ಡ್ ಹಿಂದಿ ಸಾಂಗ್ಸ್ ನ ಹಾಡ್ತಿದ್ದೆ ನಾನು. ಯಾಕೆ ಹೇಳು? ಟೆನ್ಷನ್ ಮಾಡ್ಕೋಬಾರ್ದು. ನಾನು ಅದನ್ನ ಎಲ್ಲೋ ಓದಿದೆ, ಅದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆಕ್ಚುಲಿ ಅದು ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟ್ ನೀನು ಟ್ರೈ ಮಾಡಿ. ನಮ್ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ತುಂಬಾನೇ ರಿಚ್ ಆಗಿದೆ. ಬಿ ವೋಕಲ್ ಫಾರ್ ಲೋಕಲ್ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿರುವಾಗ ನಾನು ಹಾಡನ್ನ ಕೇಳಿ ಅದನ್ನ ಹಾಡೋದ್ರಲ್ಲಿ ಏನ್ ಹೆಚ್ಚುಗಾರಿಕೆ? ಬಲ್ಲ, ಬಾಯ್. ಮೊದ್ಲೇನೋ ರೀಸನ್ ಹೇಳ್ದ, ಆಮೇಲೆ ಇನ್ನೇನೋ ಸೇರಿಸ್ದ. ನಂಗೂ ಚೆನ್ನಾಗಿ ಅನ್ಸ್ತ್ಯಾ? ನಿನ್ನ ಅಮ್ಮು ಮಧ್ಯೆ ನಾ ಅನ್ಕೊಂಡಿರೋ ತರ ಏನು ನಡೀತಾ ಇರ್ಬೋದಾ ಅಂತ ಕಂಡು ಹಿಡಿತೀನಿ, ನೋಡ್ತಾ ಇರು. ಗುಡ್ ಮಾರ್ನಿಂಗ್. ಎಲ್ರಿಗೂ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದೀವಿ. ಮತ್ತೆ ಯಾಕೆ ಬಂದಿದ್ದಾರೆ? Step into me, you're number one misfortune. You're number one misfortune. Step into me, you're number one misfortune. You're number one misfortune. I step up on the block, everybody make a scene with my fresh white tee, rockin' 501 jeans. Don't need a drop top on your flashy flash things. Give me 16 bars, watch the styles that I bring. I'm shining like a star 'cause I'm stunning with my team. Go ahead and close your eyes, ain't no way to shake my gleam. Let's try and go to sleep, you gon' see me in your dreams. I'm sitting at the top like the LA Lakers. Good morning, Agraja. Good news. Our product is all set for the launch. ದಟ್ಸ್ ಗ್ರೇಟ್ ವಿಕ್ರಾಂತ್. ಹ್ಯಾಪಿ ನ್ಯೂಸ್. ಬಾಸ್ ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗಿದೆ? ಹಬ್ಬ ತರ ಇದೇನು ಆಫೀಸಾ ಮದುವೆ ಮನೆ? ಟೇಬಲ್ ಮೇಲೆಲ್ಲ ಹೂ ಹಾಕ್ಬಿಟ್ಟು ಲ್ಯಾಪ್ಟಾಪ್ ಇಟ್ಟಿದ್ದೀರಲ್ರಿ, ಅದ್ರ ಮೇಲೆ ಹೂ ಹಾಕಿಟ್ಟಿದ್ದೀರಲ್ಲ, ತಲೆ ಇಲ್ಲ ನಿಮ್ಗೆ? ಬಾಸ್ ನಿಮಗ್ ಗೊತ್ತಿಲ್ವಾ, ಇವತ್ತು ಆಯುಧ ಪೂಜೆ. ವಾಟ್? ಆಯುಧ ಪೂಜೆನಾ?